ಇವತ್ತು 75 ವರ್ಷ ಆದಪ್ಪ ನೀವು ನಡೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಆರ್ಥಿಕವಾಗಿ ಫೇಲ್ಯೂರ್ ಆಗ್ಯದ, ರಾಜಕೀಯ ರಂಗದಲ್ಲೂ ನೈತಿಕತೆ ಕಡಿಮೆ ಆಗ್ಯದ, ಎಲೆಕ್ಷನ್ ಕಮಿಷನ್ ಮೇಲೆ ಕಂಟ್ರೋಲ್ ಸರ್ಕಾರದ ಉಳಿದ ಅಲ್ಲೂ ಅನೈತಿಕತೆ ಬೆಳೆದ್ಬಿಟ್ಟದ, ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರದಲ್ಲಿ ಕಾಣ್ತಾ ಇದೆ, ನ್ಯಾಯಾಂಗದ ಮೇಲೆ ಪ್ರಭಾವ ಮಾಡಿದ್ದು ಆರೋಪಗಳಿದ್ದಾವೆ. ಇವೆಲ್ಲ ನೆಲೆಯಲ್ಲ ನಮ್ಮ ನಿತಿನ್ ಗಡ್ಕರಿ ಈ ಒಂದು ಸ್ಟೇಟ್ಮೆಂಟ್ ದೊಡ್ಡ ಒಂದು ಹೊಡೆಸು ಬಿದ್ದಂಗೆ ಇದೆ ಇವತ್ತು. ಅದ್ರ ಚರ್ಚೆ ಮತ್ತು ಅವರು ಇವ್ರಿಗಿಂತಲೂ ಯೋಗ್ಯರಿದ್ದಾರೆ ಅಂತೇಳಿ ಅತ್ಯಂತ ಆತ್ಮೀಯರು ಈ RSSದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಯೋಗ್ಯರಿದ್ದಾರಪ್ಪ PM ಅಂತೇಳಿ. ಯಾಕಂದ್ರೆ ಅವ್ರು ಲಿಬರಲ್ಲೂ ಇದ್ದಾರೆ, ವಾಜಪೇಯಿ ರಂಗ, ಮತ್ತು ಕಟ್ಟ RSS ಇದ್ದಾರೆ, ನಾಗ್ಪುರದವ್ರು ಇದ್ದಾರೆ, ಮೋಹನ್ ಭಾಗವತರ ಅತ್ಯಂತ ಆಪ್ತರಿದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲಿ ಮತ್ತು ಹಿಂದಿನ ಇತಿಹಾಸ ಸಹಿತ ನಮ್ಮ ಮೋದಿಯವರು ಸಾಕಷ್ಟು ಏನಪ್ಪ ಅಂದ್ರೆ ರಾಜಕೀಯ ನೈತಿಕತೆ, ಆರ್ಥಿಕವಾಗಿ ಸೋಲು, ವಿದೇಶಾಂಗದಲ್ಲಿ ದೊಡ್ಡ ಸೋಲು, ಇವೆಲ್ಲ ಕಾರಣಗಳಿಂದಾಗ ಮುಂಬರುವ ದಿನಗಳಲ್ಲಿ ನಿತಿನ್ ಗಡ್ಕರಿ ಅವರು ಈ ಹೇಳಿದಂಥ ಸ್ಟೇಟ್ಮೆಂಟ್ ನೆಲೆಗಟ್ಟಿನೆಲ್ಲ RSS ಈ 75 ವರ್ಷ ಆದ ನಮ್ಮ ಮೋದಿಯವರಿಗೆ ಗುಡ್ ಬೈ ಹೇಳ್ಬೋದಾ, ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಈ ದೇಶದ ಪ್ರಧಾನಿ ಮಾಡ್ಬೋದಾ ಅನ್ನುವಂಥ ಅನೇಕ ಚರ್ಚೆಗಳು ಈಗ ನಿಮ್ಮ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಾವೆ. ಅದನ್ನು ನಿಮ್ಮ ಮುಂದೆ ಮಾತಾಡಿದ್ದೀನಿ. ಏನಾಗ್ಬೋದು?